ಮಠದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6ನೇ ದಿನದ ಕಾರ್ಯಾಚರಣೆಯಲ್ಲಿ ತಿರುವಿನ ಮೇಲೆ ತಿರುವು ಸಿಗ್ತಾ ಇದೆ. ಪಾಯಿಂಟ್ 11ಕ್ಕೆ ಒಂದೇನೋ ಡೆಡ್ ಬಾಡಿ ಹುಡುಕಕ್ಕೋ ಅಸ್ಥಿಪಂಜರ ಹುಡುಕಕ್ಕೋ ಹೋಗಿದ್ರು. ಪಾಯಿಂಟ್ ನಂಬರ್ 11 ಈ ವ್ಯಕ್ತಿ 15 ಪಾಯಿಂಟನ್ನು ಮಾರ್ಕ್ ಮಾಡಿದ್ನಲ್ಲ, ಅದರಲ್ಲಿ 10 ಕಥೆಯನ್ನು ಮುಗಿಸಿ 11ನೇ ಕಥೆಗೆ ಎಂಟ್ರಿ ಆಗಿತ್ತು. SIT ಹೋಗಿದ್ದು ಈ 11ನೇ ಪಾಯಿಂಟ್ಗೆ. ಆದರೆ ಆನಂತರ ಈಗ ಅದಕ್ಕೆ ಟ್ವಿಸ್ಟ್ ಸಿಗ್ತಾ ಇರೋದು ಗುಡ್ಡದ ಮೇಲೆ. ಪಾಯಿಂಟ್ ನಂಬರ್ 11ರ ಬದಲು ಬೇರೆ ಕಡೆಗೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಯಾಕೆ? ಕಾಡಲ್ಲಿ ಸಮಾಧಿ ಅಗೆಯುವಂಥ ಕಾರ್ಯಾಚರಣೆ ಏಕಾಏಕಿ ಸ್ಥಗಿತವಾಗಿದೆ. ಪಾಯಿಂಟ್ ನಂಬರ್ 11ರ ಶೋಧದ ಬದಲು ಕಾಡಿನ ಒಳಗಡೆ SIT ತಂಡ ಹೋಗಿದೆಯಲ್ಲ, ಯಾಕೆ ಅಂಥೇಳಿ ಸಾಕಷ್ಟು ಪ್ರಶ್ನೆಗಳು ಇಲ್ಲಿದೆ. ಅಕಸ್ಮಾತ್ ಏಕಾಏಕಿಯಾಗಿ ಈ ದೂರುದಾರನಿಗೆ ಈ 15 ಪಾಯಿಂಟ್ಗಳ ಅಲ್ಲದೆ 15 ಪಾಯಿಂಟ್ಗಳ ಬದಲಿಗೆ ಇನ್ಯಾವುದೋ ಒಂದು ಶವ ತಾನೆಲ್ಲೋ ಹೂತಿದ್ದೆ ಎನ್ನುವುದು ನೆನಪಾಗಿ ಸೀದಾ ಗುಡ್ಡದ ಮೇಲೆ ಕರ್ಕೊಂಡು ಹೋದ್ನ ಗೊತ್ತಿಲ್ಲ. ಅಥವಾ ಬೇರೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಅವ್ರಿಗೆ, ನಮಗೆ ಗೊತ್ತಿಲ್ಲ. ಅದು SIT ಅಧಿಕಾರಿಗಳನ್ನು ಕಾಡಿನ ಒಳಗಡೆ ದೂರುದಾರ ಕರ್ಕೊಂಡು ಹೋಗಿದ್ದಾನೆ. ಇದೀಗ ಕಾಡಿನ ಒಳಗಡೆ ಕೂಲಿಯಾಳುಗಳು ಸೇರಿ ಎಲ್ಲ ಅಧಿಕಾರಿಗಳು ಕೂಡ ಹೋಗಿದ್ದಾರೆ. ಹಾಗಾಗಿ ಈ 15 ಪಾಯಿಂಟ್ಗಳಲ್ಲದೆ ಗುಡ್ಡದ ಮೇಲೆ ಇನ್ಯಾವುದಾದ್ರೂ ನಿಖರ ಮಾಹಿತಿ ಈ ವ್ಯಕ್ತಿಗೆ ಅಚಾನಕ್ಕಾಗಿ ನೆನಪಾಗಿ ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ ಅಂತ ಒಂದು ದೊಡ್ಡ ಪ್ರಶ್ನೆ ಇಲ್ಲಿದೆ.